ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. ಈಗೇನು ಪ್ರತಿಯೊಬ್ಬರ ಬಳಿ ಕೂಡ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳಿಂದ ಹಿಡಿದು ಗೃಹಿಣಿಯರು, ವಯೋವೃದ್ಧರು, ಉದ್ಯೋಗಿಗಳು, ವ್ಯವಹಾರಸ್ಥರು ಎಲ್ಲರ ಬಳಿಯೂ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ. ಆದರೆ ಒಂದೇ ಕೊರಗು, ಅಯ್ಯೋ ಅಕೌಂಟಲ್ಲಿ ಬ್ಯಾಲೆನ್ಸೇ ಇಲ್ವಲ್ಲ ಅನ್ನೋದು. ಆದರೆ ಇಲ್ಲೊಬ್ಬ ವಿದ್ಯಾರ್ಥಿ ಕತೆ ನೋಡಿ. ಶಿವ ಅಂತ 500 ರೂಪಾಯಿ ಡ್ರಾ ಮಾಡೋದಕ್ಕೆ ಹೋದವನು ತನ್ನ ಅಕೌಂಟ್ ಬ್ಯಾಲೆನ್ಸ್ ಕಂಡು ಶಾಕ್ ಆಗಿದ್ದಾನೆ. ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಯಾಕೆ ಅಕೌಂಟ್ ಮಾಡಿಸ್ತಾರೆ ಹೇಳಿ? ಸ್ಕಾಲರ್ಶಿಪ್ಪು, ಹಾಸ್ಟೆಲ್ ಫೀಸ್, ಮತ್ತೊಂದು ಮಗದೊಂದು, ಈ ರೀತಿ ಅವಶ್ಯಕತೆಗಳಿಗೆ ಅಕೌಂಟ್ ಮಾಡಿಸ್ತಾರೆ. ಆದರೆ ಈ ಅಕೌಂಟ್ಗಳಲ್ಲಿ ಅಬ್ಬಬ್ಬ ಅಂದರೆ ಎಷ್ಟು ಹಣ ಇರೋದಕ್ಕೆ ಸಾಧ್ಯ? ಕೆಲವೊಂದಿಷ್ಟು ಸಾವಿರ ರೂಪಾಯಿ ಅಲ್ವಾ? ಆದರೆ ಇಲ್ಲೊಬ್ಬ ವಿದ್ಯಾರ್ಥಿ ಅಕೌಂಟ್ನಲ್ಲಿ ಆತನಿಗೆ ಗೊತ್ತಿಲ್ಲದಂಗೆ 87 ಕೋಟಿ ರೂಪಾಯಿ ಇದ್ದಿದ್ದು ಬೆಳಕಿಗೆ ಬಂದಿದೆ. ಏನೋ ಹೀಗೆ ಖರ್ಚಿಗೆ ಅಂತ ಹಣ ಡ್ರಾ ಮಾಡೋದಕ್ಕೆ ATMಗೆ ಹೋದ ವಿದ್ಯಾರ್ಥಿ 500 ರೂಪಾಯಿ ಡ್ರಾ ಮಾಡಿ ನಂತರ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಿದಾನೆ. ನೋಡಿದರೆ 87 ಕೋಟಿ ಅಕೌಂಟ್ ಬ್ಯಾಲೆನ್ಸ್ ತೋರಿಸ್ಬಿಡೋದಾ? ಅಯ್ಯೋ ದೇವ್ರೆ, ಒಂದು ಕ್ಷಣ ಹೇಗಾಗಿರಲ್ಲ ಹೇಳಿ. ಬಿಹಾರದ ಮುಜಾಫರಾಪುರದ 9ನೇ ತರಗತಿಯ ಸೈಫ್ ಅಲಿ ಎಂಬ ವಿದ್ಯಾರ್ಥಿ ಸ್ಥಳೀಯ ಸೈಬರ್ ಕೆಫೆಗೆ ಹೋದಾಗ ಪಕ್ಕದಲ್ಲೇ ಇದ್ದಂತಹ ATMನಿಂದ 500 ರೂಪಾಯಿ ಡ್ರಾ ಮಾಡ್ಕೊಂಡು ಬಂದ ನಂತರ ಖಾತೆಯಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿದಾಗ 87.65 ಕೋಟಿ ರೂಪಾಯಿ ಡಿಸ್ಪ್ಲೇ ಆಗಿದೆ. ಈ ಬ್ಯಾಲೆನ್ಸ್ ನೋಡಿ ಗಾಬರಿಯಾದ ಈತ ಮತ್ತೊಮ್ಮೆ ಬ್ಯಾಲೆನ್ಸ್ ಚೆಕ್ ಮಾಡಿದಾಗಲೂ ಅದೇ ಬ್ಯಾಲೆನ್ಸ್ ತೋರಿಸಿದೆ. ಸೈಫ್ ತಕ್ಷಣ ತನ್ನ ತಾಯಿಗೆ ಈ ಬಗ್ಗೆ ಹೇಳಿದ್ದಾನೆ. ಆ ನಂತರ ಕುಟುಂಬದ ಸದಸ್ಯರು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಬ್ಯಾಲೆನ್ಸ್ ನೋಡೋದಕ್ಕೆ ಮುಂದಾದಾಗ ಹಣ ಮತ್ತೆ ಕಣ್ಮರೆಯಾಗಿದೆ. ಅಷ್ಟರಲ್ಲಿ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ 532 ರೂಪಾಯಿ ಅಷ್ಟೇ ಬ್ಯಾಲೆನ್ಸ್ ಅಂತ ತೋರಿಸಿದೆ. ಈ ಘಟನೆ ಬಗ್ಗೆ ಸ್ವತಃ ಬ್ಯಾಂಕ್ ಸಿಬ್ಬಂದಿ ಕೂಡ ಸ್ಪಷ್ಟವಾದ ವಿವರ ನೀಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಡೀ ಘಟನೆ ಕೇವಲ 5 ಗಂಟೆಗಳ ಕಾಲದ ಅವಧಿಯಲ್ಲಿ ನಡೆದು ಹೋಗಿದೆ. ಬ್ಯಾಂಕ್ನ ಅಧಿಕಾರಿಗಳು ಸಾಲದ ಮೊತ್ತದ ಬಗ್ಗೆ ಸ್ಪಷ್ಟ ವಿವರಣೆಯನ್ನು ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಸೈಬರ್ ಪೊಲೀಸರು ಹೇಳಿಕೆ ಕೊಟ್ಟಿದ್ದು, ಇದೊಂದು ಸೈಬರ್ ಕ್ರೈಮ್ ಅಥವಾ ಸೈಬರ್ ವಂಚನೆಯ ಭಾಗ ಆಗಿರಬಹುದು. ಯಾವುದೋ ವಹಿವಾಟಿಗೆ ವಿದ್ಯಾರ್ಥಿಯ ಅಕೌಂಟನ್ನು ಬಳಸ್ಕೊಂಡಿರಬಹುದು ಆನ್ಲೈನ್ ಕದೀಮರು ಅಂತ ಹೇಳಿದ್ದಾರೆ. ಆದರೂ ವಿದ್ಯಾರ್ಥಿ ಮತ್ತು ಕುಟುಂಬಸ್ಥರು ಮಾತ್ರ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಈ ರೀತಿಯ ಮತ್ತಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.